ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹಳಷ್ಟು ದಿನಗಳಿಂದ ಅಥವಾ ಬಹಳಷ್ಟು ವರ್ಷಗಳಿಂದ, ಬಹಳಷ್ಟು ತಿಂಗಳುಗಳಿಂದ ಆ ಪ್ರೀತಿ ನನ್ನಿಂದ ದೂರ ದೂರ ಆಗಿದ್ರೂ ಕೂಡ ಆ ವ್ಯಕ್ತಿಯನ್ನು ನಾನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು, ಆ ವ್ಯಕ್ತಿಯ ಫೀಲ್ ಕೂಡ ಹಾಗೆ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹಳ ದಿನಗಳಾಗಿರಬಹುದು ಅಥವಾ ತಿಂಗಳುಗಳಾಗಿರಬಹುದು, ಬಹಳ ವರ್ಷಗಳಾಗಿರಬಹುದು, ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿರಬಹುದು. ಇದೊಂದು ಲವ್ ರೀಡಿಂಗ್ ಆಗಿರುತ್ತೆ. ಇದು ಲವ್ ಮಾಡೋರಿಗೆ ಮಾತ್ರ ಅನ್ವಯ ಆಗತ್ತೆ ಅಂತ ಹೇಳಿದ್ರೆ ಹಸ್ಬೆಂಡ್ ವೈಫ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಹಾಗೆ ಲವಲ್ಲಿ ಇರಬಹುದು. ಓಕೆ, ಬಹಳಷ್ಟು ವರ್ಷಗಳಿಂದ ಬ್ರೇಕಪ್ ಆಗಿದೆ, ಅಥವಾ ಆ ವ್ಯಕ್ತಿ ನನ್ನಿಂದ ದೂರ ಸರಿಯೋದಕ್ಕೆ ಶುರು ಮಾಡಿ ಬಹಳಷ್ಟು ತಿಂಗಳುಗಳಾಯಿತು. ಯಾಕೆ ಇದಕ್ಕೆಲ್ಲ ಮೇನ್ ಕಾರಣ ಏನು, ಹಾಗೆ ಆ ವ್ಯಕ್ತಿಗೂ ಕೂಡ ಇದೇ ರೀತಿ ಫೀಲ್ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗತ್ತಲ್ಲ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ, ಪರ್ಟಿಕ್ಯುಲರ್ ಆಗಿ ಯಾವ ವ್ಯಕ್ತಿ ಹೆಸರಿನಲ್ಲಿ ನೋಡ್ತಾ ಇದ್ದೀರಿ, ಯಾವ ವ್ಯಕ್ತಿಯ ಹೆಸರು ನಿಮ್ಮ ಮನಸ್ಸಿನಲ್ಲಿದೆ, ಆ ವ್ಯಕ್ತಿಯ ವಿಚಾರವಾಗಿ ಚಡಪಡಿಕೆಗಳು ಈಗಲೂ ಕೂಡ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಅಥವಾ ಆ ವ್ಯಕ್ತಿ ಇಗ್ನೋರ್ ಮಾಡ್ತಾ ಇರ್ಬೋದು ನಿಮ್ಮನ್ನು ಬೇಡ ಅಂತ ಹೇಳಿ, ಆದರೂ ಕೂಡ ನಿಮಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಆ ವ್ಯಕ್ತಿ ಇಲ್ಲದೆ ನನ್ನ ಲೈಫೇ ಇಲ್ಲ ಅನ್ನುವ ರೀತಿಗೆ, ಆ ಸ್ಟೇಟ್ಗೆ ನೀವು ತಲುಪಿಬಿಟ್ಟಿರ್ತೀರಿ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನು, ಹಾಗೆ ಆ ವ್ಯಕ್ತಿಯ ಫೀಲ್ ಹೇಗಿದೆ, ಬಹಳಷ್ಟು ತಿಂಗಳುಗಳಾಗಿರಬಹುದು, ದಿನಗಳಾಗಿರಬಹುದು, ಇನ್ನೂ ಕೂಡ ಆ ವ್ಯಕ್ತಿಯನ್ನು ನನಗೆ ಕೈಯಲ್ಲಿ ಮರೆಯೋದಕ್ಕಾಗ್ತಾ ಇಲ್ಲ ಅನ್ನೋದಾದರೆ ಆ ವ್ಯಕ್ತಿ ಫೀಲಿಂಗ್ಸ್ ಏನಾಗಿದೆ ನಿಮ್ಮ ವಿಚಾರವಾಗಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಬಹಳಷ್ಟು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ದೂರ ಆಗ್ತಾ ಇರುವಂತಹ ಪ್ರೀತಿ, ಆ ಪ್ರೀತಿಯನ್ನು ಮರೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲದೆ ಇರೋದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ 3 ಆಫ್ ಕಪ್ಸ್ ಬಂದಿದೆ, 8 ಆಫ್ ವಾಂಡ್ಸ್ ಬಂದಿದೆ. ಓಕೆ, ಇದಕ್ಕೆಲ್ಲ ಆ ವ್ಯಕ್ತಿಗೂ ಕೂಡ ಇದೇ ಫೀಲಿಂಗ್ಸ್ ಇದೆಯಾ ಅಂತ ನಾನು ನೋಡೋದಕ್ಕೆ ಹೋದರೆ, ಇಲ್ಲಿ ಈ ವ್ಯಕ್ತಿಗೆ 3 ಆಫ್ ಕಪ್ಸ್ ಅಂತ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮಿಂದ ದೂರ ಆದ ನಂತರ ಯಾರೋ ಒಬ್ಬ 3ನೇ ವ್ಯಕ್ತಿಯ ಜೊತೆಗೆ ಇದ್ದಾರೆ. ಬಟ್ ಆದರೂ ಕೂಡ ಇಲ್ಲಿ ನೋಡಿ, ಆ ವ್ಯಕ್ತಿಯನ್ನು ನೀವು ಈ 3ನೇ ವ್ಯಕ್ತಿಯಿಂದ ತಪ್ಪಿಸೋದಕ್ಕಾಗಿರ್ಬೋದು, ಅಥವಾ 3ನೇ ವ್ಯಕ್ತಿ ಬಿಟ್ಟು ಬರ್ತಾರೆ ಅನ್ನೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ನೀವು ಈ ವ್ಯಕ್ತಿ ಹತ್ರನೇ ಹೋಗಿ ಮಾಡಿದಿರಿ, ಅಥವಾ ಥರ್ಡ್ ಪಾರ್ಟಿ ಒಟ್ಟಿಗೆ ಡೈರೆಕ್ಟಾಗಿ ಮಾತನಾಡಿರ್ಬೋದು. ಇಲ್ಲಿ ರೀಡಿಂಗ್ಸ್ಗಳನ್ನು ನೋಡ್ತಾ ಇರುವವರು ಬಹಳಷ್ಟು ಆ್ಯಕ್ಷನ್ಸ್ಗಳನ್ನು ನೀವು ತೊಗೊಂಡಿದ್ದೀರಿ, ಬಹಳಷ್ಟು ತೀರ್ಮಾನಗಳನ್ನು ನೀವು ಮಾಡಿದ್ದೀರಿ ಅಂತ ಹೇಳ್ಬಹುದು. ಪ್ರಯತ್ನಗಳನ್ನು ಮಾಡಿದ್ದೀರಿ. ಇಲ್ಲಿ ಆ ವಿಚಾರವಾಗಿ ಯಾವಾಗ ಆ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟಿಗೆ ಸಿಗದೇ ಇದ್ದಾಗ, ಅಥವಾ ಈ ಪಾಸ್ಟಲ್ಲಿ ಬಹಳಷ್ಟು ಕಮಿಟ್ಮೆಂಟ್ ಎಲ್ಲ ಕೊಟ್ಟು ಅದನ್ನು ಅವರು ಮಾಡದೇ ಇದ್ದಾಗ, ಅಲ್ಲಿಂದೆಲ್ಲೋ ನಿಮ್ಮ ಕಣ್ಣು ಮುಂದೆನೋ ಅಥವಾ ನಿಮಗೆ ಗೊತ್ತಿಲ್ಲದೇನೋ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾದಾಗ, ಅಥವಾ ಥರ್ಡ್ ಪಾರ್ಟಿ ಯಾರೋ ಒಬ್ಬರು ನಿಮ್ಮನ್ನು ದೂರ ಮಾಡೋದಕ್ಕೆ ಪ್ರಯತ್ನಪಟ್ಟು ದೂರ ಇಟ್ಟಿದ್ದಾರೆ ಅಂತ ಅಂದುವಾಗ ನಿಮ್ಮ ಚಡಪಡಿಕೆ ಬಹಳಷ್ಟು, ಅದು ನೀವು ಊಹೆನೇ ಮಾಡೋದಕ್ಕಾಗಿಲ್ಲ. ಆ ರೀತಿ ಬಹಳಷ್ಟು ಗೊಂದಲವಾಗಿ ನೀವು ಆ ಸ್ಟೇಟ್ಗೆ ಹೋಗಿದ್ರಿ. ಹಾಗೆ ಎಲ್ಲಿ ಅಂದರೆ ನನಗೊಂದು ಕಾಂಟ್ಯಾಕ್ಟಿಗಾದರೂ ಸಿಗ್ತಾರಾ, ಅಥವಾ ಈಗ ಸರಿ ಹೋಗ್ಬಿಡ್ತಾರಾ, ಇನ್ನೂ ಕೂಡ ಅವರು ಕೆಲವೊಂದು ಸಲ ನಿಮಗೆ ಫೋನ್ ಮಾಡಿದಾಗಲೂ ಕೂಡ ಈಗ ಸಿಕ್ಬಿಡ್ತಾರೇನೋ, ಬಂದುಬಿಡ್ತಾರೇನೋ ನನ್ನ ಲೈಫಿಗೆ ಅನ್ನುವಂತಹ ಫೀಲ್ನಲ್ಲೇ ಇದ್ದೀರಿ. ಬಟ್ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವ್ರು ಎಷ್ಟೋ ಬಾರಿ ಅವರು ಮೋಸ ಮಾಡಿದ್ದಾರೆ ಅನ್ನೋದು ಅವ್ರು ನಿಮ್ಮಿಂದ ದೂರ ಆದಾಗ ಬಹಳಷ್ಟು ಸಲ ಗೊತ್ತಾಗಿದೆ. ಬಟ್ ಹತ್ತಿರದಲ್ಲಿದ್ದಾಗ ಇವರು ಮತ್ತೆ ನನ್ನ ಜೊತೆ ಚೆನ್ನಾಗಿರ್ತಾರೇನೋ ಅನ್ನುವಂತಹ ಭಾವನೆಗಳು, ಅದನ್ನು ಯಾವಾಗ ಅಟ್ಯಾಚ್ಮೆಂಟ್ ಜಾಸ್ತಿ ಇಟ್ಕೊಂಡಿದ್ದೀರಿ ಅದು ನಿಮ್ಮ ಮೈಂಡಿಂದ ತೆಗೆಯೋದಕ್ಕಾಗ್ತಾ ಇಲ್ಲ. ಬಹಳಷ್ಟು ನೆನಪುಗಳು ಬಹಳಷ್ಟು ಇದೆ.
ನೀವಿಬ್ಬರು ಜೊತೆಗೆ ಓಡಾಡಿದಂಥದ್ದೇ ಇದೆ. ಬಹಳಷ್ಟು ನೆನಪುಗಳು ಇಲ್ಲಿ ನೀವಿಬ್ಬರು ಮೀಟ್ ಆಗಿರುವಂಥದ್ದು, ಜೊತೆಗಿದ್ದಂಥದ್ದು, ಆ ಕ್ಷಣಗಳು ಬಹಳಷ್ಟು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಫ್ಯಾಮಿಲಿಗಳು ಕೂಡ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಕೆಲವ್ರ ಲೈಫಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರೇ ಚೇಂಜ್ ಆಗಿ ಅವ್ರ ಲೈಫಲ್ಲಿ ಇನ್ಯಾರೋ ಒಬ್ಬರು ಬಂದಿರೋದ್ರಿಂದ ಈ ರೀತಿ ಒಂದು ಸಂದರ್ಭ ಸೃಷ್ಟಿಸಿದೆ ನಿಮ್ಮ ಮಧ್ಯದಲ್ಲಿ ಅಂತ ನೋಡಬಹುದು. ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ನಿಮ್ಮ ಮನಸ್ಸಿಗೆ ಎಲ್ಲನೂ ಇದೆ. ನಿಮ್ಮ ಸುತ್ತ ನಿಮಗೆ ಪ್ರೀತಿ ಕೊಡೋರಿದ್ದಾರೆ, ಎಲ್ಲನೂ ಇದ್ದಾರೆ. ಬಟ್ ಆದರೆ ಈ ವ್ಯಕ್ತಿ ವಿಚಾರವಾಗಿ ಯೋಚನೆ ಮಾಡಿ ಅಥವಾ ಆ ವ್ಯಕ್ತಿಯ ವಿಚಾರವಾಗಿ ಯೋಚನೆ ಮಾಡ್ತಾ ಆ ವ್ಯಕ್ತಿ ಮೇಲೆ ಬಹಳಷ್ಟು ದ್ವೇಷಗಳು ನಿಮಗೆ ಬಂದಿರಬಹುದು, ಸಿಟ್ಟುಗಳು. ಯಾಕೆ ಅಂತ ಹೇಳಿದ್ರೆ ಅವ್ರ ಪ್ರೀತಿ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದೇ ದ್ವೇಷ. ಎಸ್, ಅವ್ರು ಯಾವಾಗ ನಿಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಥವಾ ನಿಮ್ಗಿಂತ ಜಾಸ್ತಿ ಪ್ರಿಫರೆನ್ಸ್ ಬೇರೆಯವ್ರಿಗೆ ಕೊಡೋದಕ್ಕೆ ಶುರು ಮಾಡ್ತಾರೆ, ಅಥವಾ ನೀವು ಅವ್ರ ಜೊತೆ ಕಳೆದಿರುವಂತಹ ಮೂಮೆಂಟ್ಗಳು ಏನಿದೆಯಲ್ಲ ಅದನ್ನು ನೀವು ತಲೆಯಿಂದ ತೆಗೆಯೋದಕ್ಕಾಗ್ತಾ ಇಲ್ಲ. ಇಲ್ಲಿ ನಿಮ್ಮ ಲೈಫಲ್ಲಿ ಬೇರೆ ಆಪ್ಷನ್ಸ್ ಕೂಡ, ಅಂದರೆ ಬೇರೆ ಒಂದು ಜೀವನ ಕೂಡ ನಿಮಗೋಸ್ಕರ ಕೈ ಚಾಚಿ ಕರಿತಾ ಇದ್ರೂ ಕೂಡ ಅದ್ರ ಬಗ್ಗೆ ಅರಿವೇ ಇಲ್ಲದೆ ಇರುವ ರೀತಿಯಲ್ಲಿ ಈ ಪಾಸ್ಟ್ ವಿಚಾರವಾಗಿ ಥಿಂಕ್ ಮಾಡೋದೇ ಜಾಸ್ತಿ. ಯಾವುದು ಸರಿ, ಯಾವ್ದು ತಪ್ಪು, ಯಾವ್ದು ಬೇಕು, ಯಾವ್ದು ಬೇಡ, ಆ ವ್ಯಕ್ತಿಯನ್ನು ಮರಿಬೇಕಾ ಅಥವಾ ಆ ವ್ಯಕ್ತಿ ಬರ್ತಾರಾ ಅನ್ನುವಂತಹ ಕನ್ಫ್ಯೂಷನ್ ಸ್ಟೇಟಲ್ಲೇ ಈಗಲೂ ಇದ್ದೀರಿ. ಇಲ್ಲಿ ನೋಡಿ, ಈಗಲೂ ಮರಿಬೇಕು ಅನ್ನುವಂತಹ ದೊಡ್ಡ ಪ್ರಯತ್ನ ಮಾಡ್ತೀರಿ. ಯಾಕೆಂದರೆ ಆಪರ್ಚುನಿಟಿ ಇದೆ ನಿಮಗೆ. ಈ ವ್ಯಕ್ತಿ ಇದ್ದೇ ಅಲ್ಲ, ಈ ವ್ಯಕ್ತಿ ಇಲ್ಲದೇನೂ ಕೂಡ ಒಂದು ಹೊಸ ಬಿಗಿನಿಂಗ್, ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಗೇನ್ ಇಲ್ಲಿ ನಾನು ನಿಮ್ಮ ಲೈಫ್ಗೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಅನ್ನೋದು ಕೂಡ ಇದೆ. ಹಾಗೆ ನಿಮ್ಮ ಲೈಫಲ್ಲಿ ಅದ್ಭುತವಾದಂತಹ ವ್ಯಕ್ತಿ ಇದ್ದಾರೆ. ಬಟ್ ಆದರೆ ನಿಮ್ಮ ಮೈಂಡ್ ಏನಾಗ್ತಿದೆ, ತುಂಬ ಫಿಕ್ಕಲ್ ಮೈಂಡು. ಈಗ ಒಂದಷ್ಟು ನಿಮ್ಮ ಮನಸ್ಸನ್ನು ಕಂಟ್ರೋಲಿಗೆ ತೊಗೊಳ್ತೀರಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಕಂಟ್ರೋಲಿಗೆ ತೊಗೊಳೋದಕ್ಕಾಗೋದೇ ಇಲ್ಲ. ಅವ್ರ ಬಗ್ಗೆ ಪುನಃ ಯೋಚನೆ ಮಾಡೋದು, ಪುನಃ ಅವರ ಫೋಟೋಸ್ಗಳನ್ನು ನೋಡುವಂಥದ್ದು, ಪುನಃ ವಿಚಾರಗಳನ್ನು ಅಥವಾ ಎಲ್ಲೋ ಫೋನ್ಗಳು ಚೆಕ್ ಮಾಡ್ತಾನೋ ಅಥವಾ ಫ್ರೆಂಡ್ಸ್ಗಳ ಬಾಯಲ್ಲಿ ಬಂದಾಗ್ಲೋ ಅಥವಾ ಯಾರನ್ನೋ ನೋಡಿದಾಗ ನೆನಪಾಗುವಂಥದ್ದು. ಈ ರೀತಿಯೆಲ್ಲ ಮೈಂಡ್ ಬಹಳಷ್ಟು ನಿಮಗೆ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿದೆ, ಅಗೇನ್ ಔಟ್ಕಮ್ ಬಂದು ಸನ್ ಕಾರ್ಡ್ ಬಂದಿರೋದ್ರಿಂದ ಅದ್ಭುತವಾದಂತಹ ಲೈಫು. ಇಲ್ಲಿ ಡಿಪ್ರೆಷನ್ನು, ಆಂಗ್ಸೈಟಿ, ನೀವಿಬ್ಬರು ಜೊತೆಗಿದ್ದಿದ್ದು ಹೌದು, ಇಲ್ಲ ಅಂತಲ್ಲ, ಹೌದು, ನಿಮ್ಮ ಲೈಫೇ ಬೇರೆ ಥರನೇ ಇದೆ. ಬೇರೆ ಥರ ಅದ್ಭುತವಾದಂತಹ ಅದೃಷ್ಟದ ಬಾಗಿಲಾಗಿರ್ಬೋದು, ಆಪರ್ಚುನಿಟಿಗಳ ಬಾಗಿಲಾಗಿರ್ಬೋದು. ಈ ವ್ಯಕ್ತಿ ಜೊತೆಗಿದ್ರೆ ನೀವು ಬರೀ ಗೋಜಲ್ಲಿ ನೋಡಿ, ನಿಮ್ಮನ್ನು ಪ್ರೀತಿಸೋರಾಗಿದ್ದರೆ ಇವ್ರು ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ರು, ಇವ್ರು ಯಾಕೆ ಥರ್ಡ್ ಪಾರ್ಟಿ ಒಟ್ಟಿಗೆ ಇರ್ತಾ ಇದ್ರು. ನೀವು ಆ್ಯಕ್ಚುಲಾಗಿ ನಿಮಗೆ ನೀವು ಗ್ರೇಟ್ ಅಲ್ವಾ? ಇಂಥ ವ್ಯಕ್ತಿ ಇರ್ತಾರೆ, ಬರಬಹುದು. ನೀವು ಯಾಕೆ ಆಪ್ಷನ್ ಆಗಿರ್ತೀರಿ? ನೀವು ಯಾಕೆ ಆಪ್ಷನ್ ಆಗಿ ಇರಬೇಕು? ಫಸ್ಟ್ ಆಫ್ ಆಲ್ ಇನ್ನೊಬ್ಬರ ಲೈಫಲ್ಲಿ ನೀವು ಆಪ್ಷನ್ ಆಗಿರೋ ಅವಶ್ಯಕತೆ ನಿಮಗಿಲ್ಲ. ಏಕೆ ಅಂತ ಹೇಳಿದ್ರೆ ನಿಮ್ಮ ಸುತ್ತ ಲೈಫ್ ತುಂಬಾ ಚೆನ್ನಾಗಿದೆ. ಕನ್ಫ್ಯೂಷನಲ್ಲಿರೋದು ನೀವು. ಹೌದು, ಅವರು ಕೂಡ ನಿಮ್ಮ ಹಾಗೆ ಲವ್ ಮಾಡ್ತಾ ಇದ್ರೆ, ಅವರು ಕೂಡ ನಿಮ್ಮ ಹಾಗೆ ಫೀಲಲ್ಲಿದ್ದರೆ ಅವ್ರು ಇಷ್ಟೊತ್ತಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು, ಬರಬೇಕಾಗಿತ್ತು. ಕಾಂಟ್ಯಾಕ್ಟ್ ಮಾಡಿದಾಗಲೂ ಕೂಡ ಭಯದಲ್ಲೇ ಇರ್ತಾರೆ ಅನ್ನೋದು ಹೇಳ್ಬೋದು. ಯಾಕೆಂದರೆ ಇಲ್ಲಿ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲಿ ಏನಾಗ್ಬಿಡತ್ತೋ ಏನೋ, ಆ ಕಮಿಟ್ಮೆಂಟ್ಗಳನ್ನು ಧೈರ್ಯವಾಗಿ ಮಾತಾಡೋ ಶಕ್ತಿನೇ ಇಲ್ಲ ಈ ವ್ಯಕ್ತಿಗೆ ಅಂತಲೇ ಹೇಳಬಹುದು. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಿಗೆ ಮತ್ತೊಂದು ಆಪ್ಷನ್ ಇದೆ. ನಿಮ್ಮನ್ನು ನೀವು ಪ್ರೀತಿಸಿ ನೀವು ಹಾಳಾಗೋದಕ್ಕಿಂತ ನಿಮ್ಮನ್ನು ಬಹಳಷ್ಟು ಒಂದು ದೊಡ್ಡ ಸ್ಥಾನದಲ್ಲಿ ನೀವೇ ಎಲ್ಲ ಅನ್ನುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುವಂಥದ್ದು ಇದೆ ಅನ್ನುವಂತಹ ಸೂಚನೆ ಇದೆ. ಇಲ್ಲಿ ನೋಡಿ, ಇವಾಗ ಯೂನಿವರ್ಸ್ ನಿಮ್ಮ ಲೈಫಿಗೆ ಯಾರೇ ಅದ್ಭುತವಾದಂತಹ ಹೊಸ ವ್ಯಕ್ತಿ ಆಗಿರಬಹುದು, ನಿಮ್ಮ ಜೀವನದಲ್ಲಿ ಪ್ರೀತಿಯ ಏನಿದೆ, ನಿಮಗೆ ಕೇರ್ ಮಾಡೋರಾಗಿರ್ಬೋದು, ಕನ್ಸನ್ ತೋರಿಸಿದವರಾಗಿರ್ಬೋದು, ನಿಮಗೆ ಊರ್ಗೋಲಾಗಿ ನಿಲ್ಲುವಂಥವ್ರಾಗಿರ್ಬೋದು, ಏನೇ ಬರಬೇಕು ಅನ್ನೋದಾದರೂ ಕೂಡ ನೀವು ನೀವು ಹೀಲ್ ಆಗಬೇಕಾಗತ್ತೆ. ಹಳೆ ವಿಚಾರಗಳನ್ನು ನೀವು ಮರಿಬೇಕಾಗತ್ತೆ. ಹಳೆ ವಿಚಾರಗಳನ್ನು ನೀವೇ ಮೆಲುಕು ಹಾಕ್ಕೊಂಡು ಬಹಳಷ್ಟು ಮಾನಸಿಕವಾಗಿ ಇವತ್ತು ತುಂಬ ಧೈರ್ಯವಾಗಿರುವಂಥದ್ದು ಮತ್ತು ನಾಳೆ ಬೆಳಿಗ್ಗೆ ಕುಗ್ಗುವಂಥದ್ದು, ಆ ಪಾಸ್ಟ್ ವಿಚಾರಗಳು, ಆ ವ್ಯಕ್ತಿಯನ್ನು ನೀವು ಮೈಂಡ್ನಲ್ಲಿ ಇಟ್ಕೊಂಡು ಇನ್ನೂ ಕೂಡ ನಿಮ್ಮ ಮೈಂಡು, ನಿಮ್ಮ ಮನಸ್ಸನ್ನು ತುಂಬಾ ಭಾರ ಮಾಡ್ಕೊಳ್ತೀರಿ ಅಂತಲೇ ಹೇಳ್ಬಹುದು. ಸೊ ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ, ಔಟ್ಕಮ್ ಸನ್ ಕಾರ್ಡ್ ಬಂದಿರೋದ್ರಿಂದ ಲೈಫ್ ಮುಂದೆ ಬಹಳಷ್ಟು ಅದ್ಭುತವಾಗಿದೆ. ನೀವು ರಿಫ್ರೆಶ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮನ್ನು ನೀವು. ನಡೆದಿದ್ದೆಲ್ಲ ಒಂದು ಕೆಟ್ಟ ಘಟನೆಗಳು ಇರಬಹುದು, ಯಾರೋ ನೋಡಿದ್ರು, ಯಾರೋ ಗೊತ್ತಿತ್ತು, ಅವ್ರಿಗೆ ಗೊತ್ತಿತ್ತು, ಈಗ ನನಗೆ ಅವ್ರ ಮುಂದೆ ಮರ್ಯಾದೆ ಏನು, ಹಾಗೆ ಹೀಗೆ ಅಂತೇಳಿ. ಇನ್ನು ಕೆಲವೇ ದಿನಗಳಲ್ಲಿ ಕ್ರಶ್, ಯು ಆರ್ ಮೈ ಫೇವ್ರೆಟ್ ಪರ್ಸನ್ ಇನ್ ದಿ ವರ್ಲ್ಡ್ ಅಂತ ಹೇಳುವಂತಹ ವ್ಯಕ್ತಿಯೊಬ್ಬರು ನಿಮ್ಮ ಲೈಫಲ್ಲಿ ಪ್ರವೇಶ ಆಗುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ.
ನೀನೇ ನನಗೆ ಒಂದು ರೀತಿ ಕ್ರಶ್ ಆಗುವಂಥದ್ದು, ನಿಮ್ಮನ್ನು ಒಂದು ರೀತಿ ಮೀಟ್ ಆಗುವಂಥದ್ದು, ಅಥವಾ ಅಚಾನಕ್ಕಾಗಿ ಯಾವುದೋ ಒಂದು ನಿಮ್ಮ ಲೈಫ್ ಪಾರ್ಟ್ನರ್ ಸಿಗುವಂಥದ್ದು ಕೂಡ ಆಗುವಂಥ ಸಾಧ್ಯತೆ ಇದೆ. ಇನ್ನು ಈ ವ್ಯಕ್ತಿ ವಿಚಾರದಲ್ಲಿ ನಾನು ನೋಡೋದಕ್ಕೆ ಹೋದರೆ ಜಡ್ಜ್ಮೆಂಟ್, ಯು ಆರ್ ಜಡ್ಜಿಂಗ್ ಮೀ ಆ್ಯಂಡ್ ಮೇಕಿಂಗ್ ಯುವರ್ ಓನ್ ಒಪಿನಿಯನ್ಸ್ ಅಂತ ಹೇಳಿ. ಈ ಹಿಂದೆ ನೋಡಿ ನೀವು ಹೌದು ಹೀಗೆ ಇರಬೇಕು, ಈಗ ಯಾಕೆ ಇರೋಕ್ಕಾಗ್ತಾ ಇಲ್ಲ, ಹಾಗೆ ಯಾಕೆ ಇರೋಕ್ಕಾಗ್ತಾ ಇಲ್ಲ, ನೀನು ಯಾಕೆ ನನ್ನನ್ನು ಮೋಸ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳಿ ನೀವೇನೇ ಇದು ಮಾಡೋಕ್ಕೆ ಹೋದ್ರೂ ಆ ವ್ಯಕ್ತಿ ನಿಮಗೆ ಕ್ವಶನ್ಸ್ಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ನೀನು ಯಾರು ನನಗೆ ಜಡ್ಜ್ ಮಾಡೋದಕ್ಕೆ, ನಾನು ನನ್ನಿಷ್ಟ, ನಾನು ನಿನ್ನ ಫೋನ್ ಪಿಕ್ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡಿರಲಿ. ಈ ರೀತಿ ಒಂದು ರೀತಿ ಉಡಾಫೆ ಮಾತುಗಳನ್ನು ಹೇಳುವಂಥದ್ದು. ಯಾವ ವ್ಯಕ್ತಿ ನಮ್ಮ ಫೋನ್ಗೋಸ್ಕರ ಬಹಳಷ್ಟು ವೇಟ್ ಮಾಡ್ತಿದ್ರು ಅಂಥ ವ್ಯಕ್ತಿಗಳು ಬಾಯಲ್ಲಿ ಈ ರೀತಿ ಬಂದಾದ ಮೇಲೂ ಕೂಡ ನೀವು ಅವ್ರಿಗೋಸ್ಕರನೇ ವೇಟ್ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಲೈಫಲ್ಲಿ ಬೇರೆಯ ಜೀವನದ ದಾರಿ ಓಪನ್ ಆಗಿದೆ. ದಯವಿಟ್ಟು ನಿಮ್ಮ ಗಮನ ಅದ್ರ ಕಡೆ ಕೊಡಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ನೋಡೋಣ. ಬಹಳಷ್ಟು ವರ್ಷಗಳಿಂದ ಅಥವಾ ಬಹಳಷ್ಟು ತಿಂಗಳುಗಳಿಂದ ದಿನಗಳಿಂದ ಬ್ರೇಕಪ್ ಆದಂತಹ ವ್ಯಕ್ತಿಯನ್ನು ನಾನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣಗಳೇನು, ಹಾಗೆ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಆ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊಳ್ತಾ ಇದ್ದಾರಾ? ಓಕೆ, ನಾನು ಕ್ಲಾರಿಟಿಗೋಸ್ಕರ ಇನ್ನೊಂದು ಕಾರ್ಡ್ ತೆಗಿತಾ ಇದ್ದೀನಿ. ಓಕೆ, ಔಟ್ಕಮ್ ಅದ್ಭುತವಾಗಿ ಬಂದಿದೆ. ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗಲೂ ಕೂಡ ನಿಮ್ಮಿಬ್ಬರ ನಡುವೆ ಮಾತುಕತೆಗಳಲ್ಲೇ ಇದೆ. ಕಮ್ಯುನಿಕೇಷನ್ ಬರೀ ಗಾಳಿ ಮಾತುಗಳು, ಅಂದರೆ ಫೋನು, ಮೆಸೇಜು, ಬೈಯೋದು, ಆ ಕಡೆಯಿಂದ ನೀವು ಬೈಸ್ಕೊಳ್ಳೋದು, ಈ ಕಡೆಯಿಂದ ನೀವು ಬೈಯೋದು, ಅದು ಮೈಂಡಿಗೆ ಇನ್ನೆಲ್ಲೋ ತಾಗೋದು, ಬರೀ ಇದೇ ಗೋಜುಗಳನ್ನು ನೀವು ಇಬ್ಬರು ಮಾಡ್ಕೊಳ್ತಾ ಇದ್ದೀರಿ. ಬಹಳಷ್ಟು ಜಗಳ, ಕಿರಿಕಿರಿ, ಅವ್ರು ಇರೋ ಜಾಗದಲ್ಲಿ ಹೋಗಿ ಮೀಟ್ ಆಗಬೇಕು, ಅಥವಾ ಬಹಳಷ್ಟು ಚಡಪಡಿಕೆ, ಬಹಳಷ್ಟು ಹಿಂಸೆಗಳು, ಇದೆಲ್ಲನೂ ಕೂಡ ಆಗ್ತಾಯಿದೆ. ಅಯ್ಯೋ ನಾನು ಒಂಟಿ ಆಗೋದನ್ನ, ನನ್ನ ಲೈಫಲ್ಲಿ ಯಾರೂ ಇಲ್ವಾ, ನನ್ನ ಜೀವನ ಇಷ್ಟೇನಾ, ಬಹಳಷ್ಟು ನಿಮ್ಮ ಲೈಫ್ ನೋಡಿ, ನಿಮ್ಮ ಲೈಫ್ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಬಹಳಷ್ಟು ಅದ್ಭುತವಾಗೇ ಇದೆ. ನಿಮ್ಮ ಜೊತೆ ಇರುವಂತಹ ಯೋಗ್ಯತೆ ಆ ವ್ಯಕ್ತಿಗಿಲ್ಲ ಅಂತ ಹೇಳಿ. ಬಿಕಾಸ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಥರ್ಡ್ ಪಾರ್ಟಿ ಮತ್ತೊಂದು ನೋಡೋದಕ್ಕಿಂತ ಫ್ಯಾಮಿಲಿಯ ವಿಚಾರವಾಗಿ ಆ ವ್ಯಕ್ತಿ ಕಟ್ಟು ಬಿದ್ದಿದ್ದಾರೆ ಅಂತಲೇ ಹೇಳಬಹುದು. ಈ ವ್ಯಕ್ತಿಗೆ ಕೆಲವು ಸಂಬಂಧಗಳು ಬಹಳಷ್ಟು ತಲೆ ತಿನ್ನುವಂಥದ್ದು ಅಥವಾ ಮೈಂಡ್ ಡೈವರ್ಟ್, ಮ್ಯಾನಿಪ್ಯುಲೇಷನ್ಸ್ ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು ಈ ವ್ಯಕ್ತಿಯ ವಿಚಾರವಾಗಿ ನಡೀತಾ ಇದೆ. ಇಲ್ಲಿ ನೀವು ಅದೃಷ್ಟವಂತರು ಅಂತಲೇ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ನಿಮಗೆ ಯಾವುದಕ್ಕೂ ಕೂಡ ಕೊರತೆಗಳು ಯಾವುದೂ ಇಲ್ಲ. ಬಟ್ ಈ ವ್ಯಕ್ತಿಯಿಂದ ಇನ್ನೇನೋ ಆಗತ್ತೆ ಅನ್ನೋದಾದರೆ, ಈ ವ್ಯಕ್ತಿ ಒಂದಷ್ಟು ಫ್ಯಾಮಿಲಿಗೆ, ಸಂಬಂಧಗಳಿಗೆ ಬಹಳಷ್ಟು ಬೆಲೆ ಕೊಡುವಂಥವ್ರು, ಸಂಬಂಧಗಳಲ್ಲಿ ಬಹಳಷ್ಟು ಜನಗಳು ಕೂಡ ಇವ್ರಿಗೆ ಮೈಂಡ್ ಡೈವರ್ಟ್ ಮಾಡ್ತಾ ಇರುವಂಥವ್ರು. ಯಾಕೆ ಅಂತ ಹೇಳಿದ್ರೆ, ಮನೆಯಲ್ಲಿ ಅಚ್ಚುಮೆಚ್ಚಿನ ವ್ಯಕ್ತಿ ಇವರಾಗಿರಬಹುದು, ಹಾಗೆ ಇವರು ಬಹಳಷ್ಟು ಅಟ್ರಾಕ್ಟಿವ್ ಪರ್ಸನ್ ಕೂಡ ಆಗಿರಬಹುದು. ನಿಮ್ಮ ನಡುವೆ ಬಹಳಷ್ಟು ನೆನಪುಗಳು ಕೂಡ ಇದೆ, ಬಹಳಷ್ಟು ವಿಚಾರಗಳು, ಇವರಿಂದ ನಿಮಗೆ ಸಹಾಯನೂ ಆಗಿರಬಹುದು ಅಥವಾ ನಿಮ್ಮಿಂದನೂ ಕೂಡ ಇವರಿಗೆ ಸಹಾಯನೂ ಆಗಿರಬಹುದು. ಆದರೆ ಇದು ಹೆಂಗೆ ವಿಕೋಪಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಕಿರಿಕಿರಿ ನಡೀತಾ ಇರುವಂತಹ ಸಮಯನೇ ಇದಾಗಿದೆ. ಇಲ್ಲಿ ಬಹಳಷ್ಟು ನಿಮ್ಮಿಬ್ಬರ ನಡುವೆ ಬಹಳ ಎಮೋಷನ್ಸ್ಗಳಿತ್ತು, ಬಹಳ ನೆನಪುಗಳಿತ್ತು, ಬಹಳಷ್ಟು ದುಃಖಗಳಿತ್ತು, ಬಹಳಷ್ಟು ಕನಸುಗಳನ್ನು ಇಬ್ಬರು ಕೂಡ ಕಟ್ಟಿದ್ರಿ. ಎಲ್ಲನೂ ಕೂಡ ಈ ವ್ಯಕ್ತಿ ತೊರೆದು ಮುಂದಕ್ಕೆ ಹೋಗ್ತಾ ಇದ್ದಾರೆ, ನಂಗೆ ಬೇಡ ಅಂತ ಹೇಳಿ. ನೀವು ಅಳ್ತಾ ಇರೋದು, ನೀವು ಫೋನ್ಗೋಸ್ಕರ ವೇಟ್ ಮಾಡ್ತಾ ಇರೋದು, ನೀವು ಆ ವ್ಯಕ್ತಿಗೋಸ್ಕರ ಈಗಲೂ ಕೂಡ ಚಡಪಡಿಸ್ತಾ ಇರೋದು ಆ ವ್ಯಕ್ತಿಗೆ ಬಹಳಷ್ಟು ಚೆನ್ನಾಗಿಯೇ ಗೊತ್ತಿದೆ. ಇಲ್ಲಿ ಕೆಲವು ಸಲ ಅವರ ಹಿರಿಯರಿಗೋಸ್ಕರ, ಅಂದರೆ ಫ್ಯಾಮಿಲಿಗೋಸ್ಕರ ಅವರು ಕಟ್ಟು ಬಿದ್ದಿದ್ದಾರೆ, ಅವ್ರಿಗೇನು ಮಾಡೋದಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಬಾರಿ ಇದ್ರ ಬಗ್ಗೆನೇ ಅವರು ಥಿಂಕ್ ಮಾಡಿದಾಗ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾನು ಸರಿಯಾದ ದಾರಿಯಲ್ಲಿ ಇಲ್ವೇನೋ, ಸರಿಯಾದ ವ್ಯಕ್ತಿಯನ್ನು ನಾನು ಚೂಸ್ ಮಾಡ್ಕೊಂಡಿಲ್ವೇನೋ,
ನೀನು ಸರಿಯಾದ ವ್ಯಕ್ತಿಯನ್ನು ಚೂಸ್ ಮಾಡ್ಕೊಳ್ಳಿಲ್ಲ ಅನ್ನುವಂತಹವರು ಕೂಡ ಅವ್ರ ಜೊತೆಗೆ ಇದ್ದಾರೆ. ಹಾಗೆ ಅವ್ರ ಮೈಂಡಿಗೂ ಕೂಡ ಯಾವುದೋ ಒಂದು ವಿಚಾರಗಳಿದೆ. ಬಟ್ ಆದರೆ ನಿಮ್ಮ ಮನಸ್ಸು ಹೀಗೆ ಇರುತ್ತಾ, ಅಥವಾ ನೀವಿನ್ನೂ ಅಳ್ತಾ ಇರ್ತೀರಾ, ನೀವಿನ್ನೂ ದುಃಖದಲ್ಲೇ ಇರ್ತೀರಾ ಅಂತ ಹೇಳಿದ್ರೆ ಇದೊಂದು ಆಬ್ವಿಯಸ್ಲಿ 2 ವಾರದಿಂದ 3 ವಾರ ಗ್ರಹಣದ ರೀತಿಯಲ್ಲಿ ಕಾಡಬಹುದಷ್ಟೇ ನಿಮಗೆ. ಆದ ನಂತರ ಆ ವ್ಯಕ್ತಿ ಇಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲ ನೋವಿನಿಂದ ಆಚೆ ಬರುವಂಥದ್ದು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಬಹಳಷ್ಟು ಎಮೋಷನ್ಸ್ ಇರುವಂತಹ ವ್ಯಕ್ತಿ. ಈಗ ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ನುವಂಥ ಆಸೆ ಕೂಡ ಆ ವ್ಯಕ್ತಿಗಿದೆ. ಬಟ್ ಮಾತಾಡಿದ್ರೆ ನಾಳೆ ಬೆಳಗ್ಗೆನೂ ಅದೇ ರೀತಿ ಒಂದು ಟೈಮ್ ಟೇಬಲ್ ಸೃಷ್ಟಿ ಆಗಬಹುದು. ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ಸ್ಗಳು ಇನ್ನೂ ಜಾಸ್ತಿ ಆಗಬಹುದು. ಹಾಗೆ ಅಲ್ಲಿ ಯಾವುದೋ ಒಂದು ಫ್ಯಾಮಿಲಿಯ ಹೊಡೆತಕ್ಕೆ ಕಟ್ಟುಬಿದ್ದು ಕೂಡ ಅವ್ರು ನಿಮ್ಮ ಹತ್ತಕ್ಕೆ ಮಾತಾಡೋದಕ್ಕಾಗಲಿ ನಿಮ್ಮ ಹತ್ತ ಈ ಹಿಂದೆ ಇದ್ದ ರೀತಿಯಲ್ಲಿ ಆ ವ್ಯಕ್ತಿ ಈಗ ಇರೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಏನಿದೆ ದಿ ಹೇರೋಫೆಂಟ್ ಬಂದಿರೋದ್ರಿಂದ ಫ್ಯಾಮಿಲಿಯಲ್ಲೂ ಕೂಡ ಅವ್ರಿಗೆ ಹೇಗೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀನು ಹೀಗಿದ್ಯಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಇನ್ನು ನೆಕ್ಸ್ಟ್ ಏನು ಮಾಡ್ತಾ ಇದೆಯಾ, ಈ ರೀತಿ ಅವ್ರನ್ನ ಬಹಳ ಪ್ರೊಟೆಕ್ಟಾಗಿ ಇಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಏನು ಆಗ್ತಾ ಇದೆ, ಇಲ್ಲಿ ನಿಮ್ಮ ಹತ್ರ ಬರೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಿದೆ. ಇಲ್ಲಿ ನೀವು ಆ ವ್ಯಕ್ತಿ ಇಲ್ಲದೆ ಬಹಳಷ್ಟು ಇದು ಇವತ್ತೇ ಅಲ್ಲ, ಇವತ್ತು ತುಂಬ ದುಃಖದಲ್ಲಿದ್ದೀರಿ ಅಂತಲ್ಲ, ಬಹಳಷ್ಟು ಹಿಂದೆನೂ ಕೂಡ, ಅದರಲ್ಲೂ ಕೆಲವು ದಿನಗಳಿಂದ ಕೆಲವು ತಿಂಗಳುಗಳಿಂದ ಬಹಳಷ್ಟು ದುಃಖದಲ್ಲಿ ಇದು ಬಹಳ ಹೊಡೆತಗಳನ್ನು ನೋವುಗಳನ್ನು ನೀವು ಕೂಡ ಅವ್ರ ಮೈಂಡ್ ಡೈವರ್ಟ್ ಎಷ್ಟು ಮಾಡೋದಕ್ಕೆ ಹೋದರೂ ಕೂಡ ಆ ವ್ಯಕ್ತಿ ಯಾವುದೇ ರೀತಿ ಅವರು ಏನಾಗ್ತಲ್ಲ ಅಂದರೆ ನಿಮ್ಮ ಮಾತುಗಳಿಗೆ ಯಾವುದು ಕೂಡ ಇದಾಗ್ತಾ ಇಲ್ಲ, ಇನ್ವಾಲ್ವ್ ಆಗ್ತಾ ಇಲ್ಲ. ನಿಮ್ಮ ಮಾತುಗಳಿಗೆ ಅವರು ಮಾತುಗಳನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಬಿಕಾಸ್ ಅವ್ರ ಪರಿಸ್ಥಿತಿ ಇಲ್ಲಿ ನೀವೇನು 1 ಗಂಟೆ 2 ಗಂಟೆ ಮಾತಾಡ್ಬೋದು, ಅಥವಾ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಏನೇ ನೀವು ಇದು ಮಾಡಿದ್ರೂ ಕೂಡ ಅವ್ರು ಯಥಾವತ್ ಮನೆಗೆ ಹೋಗಲೇಬೇಕು, ಮನೇಲಿರಲೇಬೇಕು, ಅಥವಾ ಯಾವುದೋ ಒಂದು ಪರಿಸ್ಥಿತಿಗೆ ಕಟ್ಟಿ ಹಾಕಿರುವಂಥದ್ದು. ನೀವು ಫೋನ್ ಇಟ್ಟ ಮೇಲಾದರೂ ಆಗಿರ್ಬೋದು, ಅಥವಾ ನೀವಿಂದ ದೂರ ಆದಮೇಲಾದರೂ ಆಗಿರಬಹುದು, ಆ ವ್ಯಕ್ತಿಗೆ ಒಂದು ರೀತಿ ಬಹಳಷ್ಟು ಉಸಿರು ಕಟ್ಟಿದಾಗ ಅಂದರೆ ಸಫಕೇಟ್ ಫೀಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲ ಯಾಕೆ ಆಯಿತು ಅಂತ ನಾನು ನೋಡೋದಕ್ಕೆ ಹೋದರೆ, ಇದೊಂದು ಋಣ ಮುಗಿದಿರುವಂತಹ ಸಮಯ. ನಾನು ಈ ಓವರಾಲ್ ಕಾರ್ಡ್ನ ನೋಡಿ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಎಷ್ಟು ನೀವು ಆ ವ್ಯಕ್ತಿ ವಿಚಾರವಾಗಿ ಎಷ್ಟೆಲ್ಲ ಚಾಲೆಂಜಸ್ಗಳನ್ನು ನೀವು ತಗೊಂಡ್ರಿ, ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡೋದಕ್ಕೆ ಅಂತ ಹೋದ್ರಿ. ಬಟ್ ಆದರೂ ಕೂಡ ಯಾವ ವಿಚಾರದಲ್ಲೂ ಆ ವ್ಯಕ್ತಿಯನ್ನು ನೀವು ಹೇಗೂ ಕೂಡ ಡೈವರ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೇನ್ ಪರ್ಟಿಕ್ಯುಲರ್ ಆಗಿ ಜಡ್ಜ್ಮೆಂಟ್ ಕಾರ್ಡ್ ಔಟ್ಕಮ್ ಬಂದಿರೋದ್ರಿಂದ ಈ ವ್ಯಕ್ತಿಯೊಟ್ಟಿಗೆ ಋಣ ನಿಮಗೆ ಮುಗಿದಿದೆ ಅಂತಲೇ ಹೇಳ್ಬೋದು. ಬಹಳಷ್ಟು ಚೆನ್ನಾಗೇ ಈ ಕಾರ್ಡ್ ತೋರಿಸ್ತಾ ಇದೆ ನನಗೆ, ಋಣ ಮುಗಿದಿದೆ. ಹೊಸ ಲೈಫ್ ಒಂದು ಅಂದರೆ ಬಹಳಷ್ಟು ದುಃಖದ ದಿನ ಏನಿದೆಯಲ್ಲ, ಇನ್ನು ಕೆಲವು 3 ರಿಂದ 4 ವಾರಗಳ ತನಕ ಅಥವಾ 3 ರಿಂದ 4 ತಿಂಗಳ ಒಳಗಡೆನೆ ಒಂದು ರೀತಿ ರಿಫ್ರೆಶ್ ಆಗಿ ಹೊರಗಡೆ ಬರ್ತೀರಿ ಈ ವಿಚಾರದಿಂದ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಋಣ ಮುಗಿದ ಮೇಲೂ ಕೂಡ ಯಾವ ಪ್ರಯತ್ನ ನೀವು ಮಾಡೋದಕ್ಕೆ ಹೋಗ್ತೀರಿ, ಯಾವುದೊಂದು ಕಾರ್ಮಿಕ ಕನೆಕ್ಷನ್ ಇತ್ತು, ಓದ್ ಜನ್ಮದ ಯಾವುದೋ ಒಂದು ನಂಟಿತ್ತು, ಆ ನಂಟು ಇರುವವರೆಗೂ ಕೂಡ ಇಬ್ಬರು ಕೂಡ ಮಾತಾಡಿದ್ರಿ, ಅವ್ರನ್ನ ನೀವು ಡೈವರ್ಟ್ ಮಾಡೋಕ್ಕೆ ಹೋದ್ರಿ, ನಿಮ್ಮನ್ನು ಅವ್ರು ಡೈವರ್ಟ್ ಮಾಡೋದಕ್ಕೆ ಹೋದರು. ಬಟ್ ಆದರೆ ಇಲ್ಲಿ ಆಗಿದ್ದೇನು, ಏನು ಕೂಡ ಯಾವ ಪ್ರಯತ್ನ ಕೂಡ ಇಲ್ಲಿ ಆಗ್ತಾ ಇಲ್ಲ ಅಂತಲೇ ಹೇಳಬಹುದು. ಓಕೆ, ಇಲ್ಲಿ ಕಮ್ಯುನಿಕೇಷನ್, ಐ ಲವ್ ಯುವರ್ ವಾಯ್ಸ್, ಐ ಕಾಂಟ್ ಟಾಕ್ ವಿತ್ ಯು ಡೇ ಆ್ಯಂಡ್ ನೈಟ್ ಅಂತ ಹೇಳಿ, ಐ ಕ್ಯಾನ್ ಟಾಕ್ ವಿತ್ ಯು ಡೇ ಆ್ಯಂಡ್ ನೈಟ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಇಲ್ಲಿ ನೀವೇನು ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ, ಅವರು ಏನು ಮಾಡ್ತಾ ಇದ್ದಾರೆ, ಈ ಹಿಂದೆ ಮಾತನಾಡಿದಂತಹ ಕಮ್ಯುನಿಕೇಷನ್ ಮೆಸೇಜಸ್ಗಳನ್ನು ನೋಡುವಂಥದ್ದು, ಅವ್ರು ಹೇಳಿದಂತಹ ಮಾತುಗಳನ್ನು ಮೆಲುಕು ಹಾಕುವಂಥದ್ದು. ಇಷ್ಟು ಬೇಗ ಈ ವ್ಯಕ್ತಿ ಚೇಂಜ್ ಆಗೋದ್ರಾ? ನನಗೆ ಹಗಲು ರಾತ್ರಿ ಮಾತಾಡಬೇಕು ಅಂತ ಹೇಳಿ ಟೈಮ್ ಕೇಳ್ತಾ ಇದ್ದಿದ್ದಂಥ ವ್ಯಕ್ತಿ, ಅಥವಾ ನನ್ನ ಫೋನಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂಥ ವ್ಯಕ್ತಿ, ಅಷ್ಟೊಂದು ಸಲ ನಾವಿಬ್ಬರು ಕಮ್ಯುನಿಕೇಷನ್ ಮಾಡಿದಂತಹ ವ್ಯಕ್ತಿ ಈಗ ನಾನು ಕಾಲ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ, ಅಥವಾ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರಾ ಅನ್ನುವಂತಹ ಫೀಲ್ ನಿಮಗೆ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಈಗಲೂ ಕೂಡ ಐ ವಾಂಟ್ ಟು ಸೇ ಐ ಲವ್ ಯು ಅಂತ ಹೇಳಿ ಬರ್ತಾ ಇದೆ. ಅಂದರೆ ಈಗಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯನ್ನು ನೋಡಿದ ತಕ್ಷಣವೇ ಆಗಿರ್ಬೋದು, ಅಥವಾ ಆ ವ್ಯಕ್ತಿ ಕಾಲ್ ಮಾಡಿದ್ರೂ ಕೂಡ ಆ ಫೀಲ್ ಇನ್ನೂ ನಿಮ್ಮ ಮನಸ್ಸಿನಲ್ಲೇ ಇದೆ. ಯು ಆರ್ ಮೈ ಹಾರ್ಟ್, ನನ್ನ ಹೃದಯ ನೀನು, ನನ್ನ ಮನಸ್ಸು ಯಾವಾಗಲೂ ಕೂಡ ನಿನ್ನನ್ನು ಪ್ರೀತಿಸ್ತಾ ಇರತ್ತೆ. ನೀನು ಎಷ್ಟೇ ದೂರ ಆದರೂ ಪರವಾಗಿಲ್ಲ, ನಾನು ಇನ್ನೂ ಕೂಡ ನೀನು ವೇಟ್ ಮಾಡ್ತಾ ಇದ್ದೀನಿ, ಇದೇ ರೀತಿ ಆಗ್ತಾ ಇದೆ. ಸೊ ನಾನು ಓವರಾಲ್ ಕಾರ್ಡಲ್ಲಿ ನೋಡ್ತಾ ಏನು ಹೇಳ್ತೀನಿ ಅಂತ ಹೇಳಿದ್ರೆ,
ದಯವಿಟ್ಟು ಈ ವ್ಯಕ್ತಿಯ ವಿಚಾರವಾಗಿ ವಿಪರೀತವಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ಬಿಕಾಸ್ ಯಾಕೆಂದರೆ ಇದೊಂದು ಋಣ ಮುಗ್ದಿರುವಂತಹ ವಿಚಾರಗಳನ್ನು ಈಗಲೂ ಕೂಡ ಮೆಲ್ಕು ಹಾಕ್ಕೊಂಡು ನೀವು ನಿಮ್ಗೆ ಬರುವಂತಹ ಯೋಗಗಳಾಗಿರ್ಬೋದು, ದಿನಗಳಾಗಿರ್ಬೋದು ವೇಸ್ಟ್ ಮಾಡ್ತಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಯಾರೆಲ್ಲ 3ನೇ ಕಾರ್ಡ್, 3rd ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ನೋಡೋಣ. ಬಹಳಷ್ಟು ವರ್ಷಗಳಿಂದ, ದಿನಗಳಿಂದ, ತಿಂಗಳುಗಳಿಂದ ಬ್ರೇಕಪ್ ಆದಂತಹ ಪ್ರೀತಿನ ಇನ್ನೂ ಕೂಡ ಮರೆಯೋದಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ, ಇದಕ್ಕೆ ಮುಖ್ಯ ಕಾರಣ ಏನು, ಹಾಗೆ ಆ ವ್ಯಕ್ತಿಗೂ ಕೂಡ ನಿಮ್ಮ ಹಾಗೆ ಫೀಲ್ ಆಗ್ತಾ ಇದೆಯಾ, ಇವತ್ತಿನ ರೀಡಿಂಗ್ ಇರುತ್ತೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ, ಮೂನ್ ಕಾರ್ಡ್ ಬಂದಿದೆ, ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ, 9 ಆಫ್ ಪೆಂಟಿಕಲ್ಸ್, 4 ಆಫ್ ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿ ನಿಂತವರಾಗಿದ್ದಾರೆ. ಹಾಗೆ ಕೆಟ್ಟ ವಿಚಾರಗಳಾಗಿರಬಹುದು, ಯಾವುದೋ ಒಂದು ನೀವು ಹೀಲ್ ಆಗದೆ ಇರುವಂತಹ ಘಟನೆಗಳು ಕೂಡ ಈ ವ್ಯಕ್ತಿಯ ಜೊತೆಯಲ್ಲಿದ್ದಾಗ ಆಗಿರುವಂಥದ್ದು, ಈ ವ್ಯಕ್ತಿ ಅದನ್ನು ಬಗೆಹರಿಸಿರುವಂಥದ್ದು, ಅಥವಾ ನಿಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ಲೈಫ್ ಕೊಟ್ಟಿರಬಹುದು ನಿಮಗೆ ಅನ್ನುವಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಭಗವಂತನ ಇಚ್ಛೆಯಿಂದನೇ ಆಗಿರಬಹುದು, ಈ ವ್ಯಕ್ತಿ ನಿಮ್ಮನ್ನ ಮೀಟ್ ಆದಂಥದ್ದಾಗಿರ್ಬೋದು, ಏನೇ ಇರ್ಬೋದು, ಒಂದು ಯೂನಿವರ್ಸಲ್ ಕನೆಕ್ಷನ್ ಅಂತಲೇ ನಾನು ಇಲ್ಲಿ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಪರಿಸ್ಥಿತಿಗೆ, ನಿಮ್ಮ ಆ ಸಮಯಕ್ಕೆ ಈ ವ್ಯಕ್ತಿ ಬರಲೇಬೇಕಾಗಿತ್ತು ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಈ ವ್ಯಕ್ತಿ ನಿಮ್ಮೊಟ್ಟಿಗಿದ್ದಾಗ, ನಿಮ್ಮ ಜೊತೆಯಲ್ಲಿದ್ದಾಗ ಬಹಳಷ್ಟು ಏನಿದಾರಲ್ಲ ಜನಗಳು, ನೀವಿಬ್ಬರು ದೂರ ಆಗ್ತೀರೇನೋ ಅಥವಾ ಆಗಬಹುದೇನೋ, ಈ ವ್ಯಕ್ತಿ ಬಹಳಷ್ಟು ದಿನ ನಿಮ್ಮ ಜೀವನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರುವಂಥದ್ದೇ ಬಹಳಷ್ಟಿದೆ. ಹಾಗೆ ನೀವು ದೂರ ಆದ ನಂತರ, ಈ ವ್ಯಕ್ತಿಯ ನಿಮ್ಮಿಂದ ದೂರ ಆದ ನಂತರ ಕೆಲವು ವ್ಯಕ್ತಿಗಳಿಗೆ ಬಹಳಷ್ಟು ಸಂತೋಷ ತಂದುಕೊಟ್ಟಿರೋದು ಕೂಡ ಬಹಳನೇ ಇದೆ ಅಂತ ಹೇಳ್ಬಹುದು. ಈಗ ನೀವು ಎಷ್ಟು ಫೀಲ್ ಮಾಡ್ಕೊಳ್ತಿದ್ದೀರಿ, ಎಷ್ಟು ಮಾನಸಿಕವಾಗಿ ಕುಗ್ಗಿದ್ದೀರಿ, ಎಷ್ಟು ಎಮೋಷ್ನಲಿ ಕುಗ್ಗಿದ್ದೀರಿ, ಅದೆಲ್ಲನೂ ಕೂಡ ನಿಮಗೆ ನಿಮ್ಮ ಜೊತೆಗಿರುವಂತಹ ಕೆಲ ವ್ಯಕ್ತಿಗಳು ಪರ್ಟಿಕ್ಯುಲರ್ಗೆ ನಿಮಗೆ ಕಣ್ಣೊರೆಸುವಂತಹ ಕಾರ್ಯಕ್ರಮಗಳನ್ನು ಮಾಡಬಹುದು. ಬಟ್ ಆದರೆ ಅವರ ಒಳಗಿನ ಮನಸ್ಸಲ್ಲಿ ಏನಿದೆಯಲ್ಲ ಬಹಳಷ್ಟು ಸಂತೋಷಗಳನ್ನು ಪಡ್ತಾ ಇದೆ. ಅಂದರೆ ಅವ್ರ ಜೊತೆಗಿದ್ದಾಗ ನಮಗೆ ಟೈಮ್ ಕೊಡ್ತಾ ಇರಲಿಲ್ಲ, ಅಥವಾ ನೋಡಿ ಇಷ್ಟು ದಿವಸ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಅದಿರಲಿಲ್ಲ, ಒಳಗೆ ಸಂತೋಷ ಪಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ವ್ಯಕ್ತಿಯ ಒಟ್ಟಿಗೆ ನಿಮ್ಮ ಕ್ಲಿಯರ್ ಕಮ್ಯುನಿಕೇಷನ್, ನಿಮ್ಮಿಬ್ಬರ ನಡುವೆ ಏನು ಗೊಂದಲ ಆಗಿದೆ ಅಥವಾ ಏನಾಗಿದೆ ಪರಿಸ್ಥಿತಿ, ಆ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಿದ್ರೆ ಬಹಳಷ್ಟು ಚೆನ್ನಾಗಿ ಆಗತ್ತೆ ಈ ಸಂಬಂಧ, ಮತ್ತೆ ರೀಕನೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಅಂಥ ಒಂದು ಸನ್ನಿವೇಶ ಅಥವಾ ಅಂಥ ಒಂದು ಅವಕಾಶ ಇದೆ. ಬಟ್ ಆದರೆ ಈ ವ್ಯಕ್ತಿ ನಿಮ್ಮೊಟ್ಟಿಗೆ ಕ್ಲಿಯರ್ ಕಮ್ಯುನಿಕೇಷನ್ ಮಾಡೋದಕ್ಕೆ ರೆಡಿನೇ ಇಲ್ಲ ಅಂತ ಹೇಳಿ, ಏನಾದರೂ ಮಾತಾಡಿ ತಪ್ಪಿಸ್ಕೊಳ್ಳುವಂಥದ್ದು, ಅಥವಾ ಹಿರಿತವಾಗಿ ಮಾತನಾಡುವಂಥದ್ದು, ಅಥವಾ ಇಗ್ನೋರ್ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಇವರು ಲೈಫಲ್ಲಿ ಇವ್ರಿಗೂ ಬಹಳಷ್ಟು ಜವಾಬ್ದಾರಿಗಳು ಕೂಡ ಇದೆ, ಒಂದಷ್ಟು ಹೆಸರು ಮಾಡಿದಂಥವ್ರು ಕೂಡ ಅಂತಲೂ ಹೇಳಬಹುದು. ಹಾಗೆ ಬಹಳಷ್ಟು ಜನಗಳು ಇವ್ರನ್ನ ಗೌರವಿಸೋರು ಅಂತಲೂ ಇರಬಹುದು. ಹಾಗಾಗಿ ಏನಾಗ್ತಾ ಇದೆ, ಈ ವ್ಯಕ್ತಿಯನ್ನು ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದಾಗ್ಲಾಗಿರ್ಬೋದು, ಅಥವಾ ಈ ವ್ಯಕ್ತಿಯನ್ನು ಕಮ್ಯುನಿಕೇಷನ್ ಮಾಡೋದಕ್ಕೆ ಈ ವ್ಯಕ್ತಿ ರೆಡಿ ಇಲ್ಲ. ಅಂದರೆ ನೀವು ರೆಡಿ ಇದ್ರೂ ಕೂಡ ಈ ವ್ಯಕ್ತಿ ನಿಮ್ಮೊಟ್ಟಿಗೆ ಕಮ್ಯುನಿಕೇಷನ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗಂತ ಈ ವ್ಯಕ್ತಿ ಇಲ್ಲದೆ ಇದ್ರೆ ನನ್ನ ಲೈಫೇ ನಡೆಯೋದಿಲ್ಲ ಅಂತ ಏನಿಲ್ಲ. ಆಬ್ವಿಯಸ್ಲಿ ಎಲ್ಲ ರೀತಿಯ ಫೆಸಿಲಿಟಿ ನಿಮಗಿದೆ, ಆಬ್ವಿಯಸ್ಲಿ ಎಲ್ಲ ರೀತಿಯ ಧೈರ್ಯ ನಿಮ್ಮಲ್ಲಿದೆ, ಇಂಡಿಪೆಂಡೆಂಟ್ ಆಗಿ ಕೂಡ ಇರಬಹುದು. ಬಟ್ ಆದರೆ ನೋಡಿ, ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಇದೇನಿದೆಯಲ್ಲ, ಈ ಎಮೋಷನ್ಸ್ನ ನೀವು ಆ ಹಳೆ ನಿನ್ನೆ ಆಗಿರೋದು, ಮೊನ್ನೆ ಆಗಿರೋದು, ಇನ್ಯಾವತ್ತೂ ಆಗಿರೋದು, ಆ ಎಮೋಷನ್ಸ್ಗೆಲ್ಲ ನೆನ್ಪು ಮಾಡ್ಕೊಳ್ಬೋದು, ಹಳೋದು, ಅದೇ ವ್ಯಕ್ತಿಗೋಸ್ಕರ ಕಾಯೋದು, ನೀವು ಯಾವುದನ್ನು ಕೂಡ ನೋಡ್ತಾ ಇಲ್ಲ. ಬಟ್ ಆದರೆ ನಿಮಗಾಗಿ ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ, ಹೊಸ ಪ್ರೊಫೈಲ್, ಹೊಸ ಜೀವನ ಅದು ಭಗವಂತನಿಂದನೇ ಮತ್ತು ಕೂಡ ಬಂದಿದೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇದೊಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಂತಾನೂ ಕೂಡ ನಾನು ಹೇಳೋದಕ್ಕಾಗ್ತಾ ಇಲ್ಲ. ಈ ವ್ಯಕ್ತಿಯ ಜವಾಬ್ದಾರಿಗಳು ಆ ರೀತಿ ಇದೆ. ಕೆಲವೊಂದು ಸಲ ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದು ದೃಷ್ಟಿಗಳಿಗೂ ಕೂಡ ಸಂಬಂಧ ಕಳಚಿ ಹೋಗಿರಬಹುದು. ಇಲ್ಲಿ ಕ್ಲಿಯರ್ ಕಮ್ಯುನಿಕೇಶನ್ ಮಾಡಿದ್ರೆ ಮತ್ತೊಮ್ಮೆ ಸರಿ ಹೋಗಬಹುದು. ಬಟ್ ಆದರೆ ಆ ವ್ಯಕ್ತಿ ರೆಡಿ ಇಲ್ಲ ಟೈಮ್ ಕೊಡೋದಕ್ಕೆ, ಕ್ಲಿಯರ್ ಕಮ್ಯುನಿಕೇಶನ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಬಟ್ ಆದರೆ ದೈವದ ಬಲ ನಿಮ್ಗೆ ಈಗಲೂ ಕೂಡ ಇದೆ. ಯೂನಿವರ್ಸ್ ಇದೊಂದೇ ಅಲ್ಲ, ಯೂನಿವರ್ಸ್ ನಿಮಗೆ ಸಮಾಧಾನ ಮಾಡೋರ್ನಾಗಿರ್ಬೋದು, ಅಥವಾ ನಿಮ್ಮ ಲೈಫ್ ನಿಮ್ಮ ಎಮೋಷನ್ಸ್ಗಳನ್ನ ಕಟ್ಟಿಡುವಂಥವ್ರು, ನಿಮ್ಮ ಎಮೋಷನ್ಸ್ಗಳಿಗೆ ಬೆಲೆ ಕೊಡುವಂತಹ ವ್ಯಕ್ತಿ ಕಳಿಸೋದಕ್ಕೆ ಈಗಲೂ ಕೂಡ ರೆಡಿ ಇದೆ. ಬಟ್ ಆದರೆ ಎಕ್ಸೆಪ್ಟ್ ಮಾಡೋದಕ್ಕೆ ನಿಮ್ಮ ಮನಸ್ಸು ಸರಿ ಇಲ್ಲ.
ಟೂ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮನಸ್ಸಿನಲ್ಲಿ ಬೇಡದ ಯೋಚನೆಗಳು, ಬೇಡದ ಚಿಂತೆಗಳು, ಬೇಡದ ವಿಚಾರಗಳನ್ನ ಬಹಳಷ್ಟು ಮೆಲುಕು ಹಾಕೊಳ್ಳುವಂಥದ್ದು. ಎಷ್ಟೇ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಥವಾ ನನ್ನ ಟೈಮಿಗೆ ಆ ವ್ಯಕ್ತಿ ಅವೈಲಬಲ್ ಇರೋದಿಲ್ಲ, ನನ್ನ ಸಮಯಕ್ಕೆ ಆ ವ್ಯಕ್ತಿ ಸಿಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಬಹಳಷ್ಟು ಮೊಂಡತನ ಅದೇ ವ್ಯಕ್ತಿಯನ್ನ ಯೋಚನೆ ಮಾಡೋದು, ಮನಸ್ಸನ್ನ ಕೊರಗುವಂಥದ್ದು, ಯಾವ ದಾರಿಯಲ್ಲಿ, ಯಾವ ದಿಕ್ಕಲ್ಲಿ, ಯಾವ ವಿಚಾರಗಳನ್ನ ಚೂಸ್ ಮಾಡಬೇಕು ಅನ್ನೋದು ಕೂಡ ನೀವು ಮರಿತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಮರಳಿ ಏನಾದರೂ ಬರ್ತಾರಾ, ಇವರು ಹೋಗೋದಕ್ಕೆ ನಾನು ಮತ್ತೊಂದು ಕ್ಲಾರಿಟಿ ಕಾರ್ಡ್ ತಗೊಳ್ತಾ ಇದ್ದೀನಿ. ನೋ ವೇ, ಇದು ಸಡನ್ ಆಗಿ ಈ ವ್ಯಕ್ತಿ ಬದಲಾಗಿದ್ದಾರೆ, ಬೇಡ ಅನ್ನುವಂತಹ ವಿಚಾರದಲ್ಲೇ ಬದಲಾಗಿದ್ದಾರೆ. ಇಲ್ಲಿ ಕಾಲ್ ಮಾಡಿದ್ರು ಕೂಡ ಏನು ಆ ಮೂಮೆಂಟಿಗೆ ಏನು ಬೇಕೋ ಅದನ್ನು ಮಾತಾಡುವಂಥದ್ದು ಅಥವಾ ನಿಮ್ಮ ಎಮೋಷನ್ಸ್ಗೆ ಬೆಲೆನೂ ಕೂಡ ಕೊಡ್ತಾ ಇಲ್ಲ. ಇಲ್ಲಿ ಸಡನ್ ಆಗಿ ಇದಕ್ಕಿದ್ದ ಹಾಗೆ ಆಗಿರುವಂಥದ್ದು. ಈ ಪಾಸ್ಟಲ್ಲಿ ನೀವು ಕೂಡ ಅದನ್ನು ಎಕ್ಸೆಪ್ಟ್ ಮಾಡೇ ಇರಲಿಲ್ಲ, ಇಷ್ಟು ಬೇಗ ನೀವು ದೂರ ಆಗ್ತೀರಾ ಅಥವಾ ನನ್ನನ್ನು ಅವಾಯ್ಡ್ ಮಾಡ್ತಾರೆ, ಈ ಥರದ್ದೊಂದು ದಿನ ಬರುತ್ತೆ, ನನ್ನನ್ನು ಬಿಟ್ಟು ಇವ್ರು ಹೇಗಿದ್ದಾರೆ ಅನ್ನುವಂತಹ ಯೋಚನೆಗಳು ಕೂಡ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಪಾಸ್ಟಲ್ಲಿ ನಾ ಹೇಳಿದ್ನಲ್ಲ, ನಿಮ್ಮ ಕೆಟ್ಟ ಸನ್ನಿವೇಶಗಳಿಗೆ, ಕೆಟ್ಟ ಸಂದರ್ಭಗಳಲ್ಲೂ ಕೂಡ ಜೊತೆ ನಿಂತಹ ವ್ಯಕ್ತಿ ಇದಕ್ಕಿದ್ದ ಹಾಗೆ ಈಗ ಯಾಕೆ ಈ ರೀತಿ ಇಷ್ಟೊಂದು ಚೇಂಜ್ ಆಗಿದ್ದಾರೆ ಅನ್ನುವಂತಹ ಬಹಳಷ್ಟು ಕನ್ಫ್ಯೂಷನ್ ಮೈಂಡ್ ನಿಮ್ಗಿದೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಿಮಗೋಸ್ಕರ ಒಂದು ಲೈಫ್ ಅನ್ನೋದು ಕಾದಿದೆ, ನಿಮ್ಮ ಸುತ್ತ ಇದೆ. ಅದನ್ನ ನೀವು ಕಣ್ತೆರೆದು ನೋಡಿದಾಗ ನಿಮ್ಮ ಎಮೋಷನ್ಸ್ನ ಹೀಲ್ ಮಾಡ್ಕೊಳ್ಬಹುದು ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ಈ ವ್ಯಕ್ತಿ ಇರ್ತಾರಾ ನೋವೇ. ಇಲ್ಲಿ ಔಟ್ಕಮ್ ಬಂದು ಬರ್ನಿಂಗ್ ಟವರ್ ಬಂತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಈ ವ್ಯಕ್ತಿ ಮರಳಿ ಬರೋದಕ್ಕೆ ಮನಸ್ಸು ಮಾಡೋದು ಬಹಳಷ್ಟು ಕಷ್ಟಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹೌದು, ಇದೆಲ್ಲ ಪ್ರೀ ಪ್ಲಾನ್ಡ್ ಆಗಿ ಮಾಡಿದಾರೆ ಈ ವ್ಯಕ್ತಿ ಅಂತ ನೋಡೋದಕ್ಕೆ ಹೋದ್ರೆ ನೋವೇ. ಈ ವ್ಯಕ್ತಿ ಸಂದರ್ಭಗಳು ಆ ರೀತಿ ಆಗಿದೆ, ಈ ರೀತಿ ಸಿಚುವೇಶನ್ ಬರುತ್ತೆ ಅನ್ನೋದು ಆ ವ್ಯಕ್ತಿಗೂ ಕೂಡ ಗೊತ್ತಿರಲಿಲ್ಲ ಅಂತಾನೆ ಹೇಳ್ಬಹುದು. ಇಲ್ಲಿ ವೈಬ್ರೇಷನ್ ಅಂತ ಹೇಳಿ ಬರ್ತಿದೆ. ದೇರ್ ಇಸ್ ಸಮಥಿಂಗ್ ದಟ್ ಕನೆಕ್ಟ್ ಅಸ್ ಆಲ್ ದಿ ಟೈಮ್. ಅಂದ್ರೆ ಇಲ್ಲಿ ನೋಡಿ, ನೀವು ಬಹಳಷ್ಟು ಮ್ಯಾನಿಫೆಸ್ಟೇಷನ್ಸ್ಗಳನ್ನು ಮಾಡಿರಬಹುದು, ಬಹಳಷ್ಟು ಅಫರ್ಮೇಷನ್ಸ್ಗಳನ್ನು ಕಳಿಸಿರ್ಬಹುದು, ಅಥವಾ ಯಾವುದೋ ಒಂದು ಭಗವಂತನ ನಂಬಿ ಬೇಡ್ಕೊಳ್ಳುವಂಥದ್ದಾಗಿರ್ಬಹುದು, ಬಹಳನೇ ಡೀಪ್ ಆಗಿ ಆ ವ್ಯಕ್ತಿ ವಿಚಾರವಾಗಿ ಥಿಂಕ್ ಮಾಡುವಂಥದ್ದಾಗಿರ್ಬಹುದು. ಆ ಫೀಲ್ ಆ ವ್ಯಕ್ತಿಗೂ ಕೂಡ, ನೀವು ಯಾವಾಗ ಥಿಂಕ್ ಮಾಡ್ತಿರ್ತೀರಿ ಆ ವ್ಯಕ್ತಿಗೂ ಕೂಡ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಆ ಥರದ್ದು ಒಂದು ವೈಬ್ರೇಷನ್ ಇದೆ. ಯಾಕೆಂತ ಹೇಳಿದ್ರೆ ಇದು ದೈವಿಕವಾಗಿ ಅಂದರೆ ಯೂನಿವರ್ಸ್ ಸಾಕ್ಷಿ ನಿಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ. ಸೊ ಹಾಗಾಗಿ ಈ ವ್ಯಕ್ತಿ ಎಷ್ಟೇ ದೂರ ಹೋಗಿದ್ರು, ಅವರ ಪರಿಸ್ಥಿತಿ, ಅವರ ಜವಾಬ್ದಾರಿಗಳು ಅವರನ್ನ ನಿಮ್ಮಿಂದ ದೂರ ಮಾಡಿದ್ರು ಕೂಡ ನೀವು ಯಾವ ಸಮಯ ಅವ್ರನ್ನ ನೆನಪು ಮಾಡ್ಕೊಳ್ತೀರೋ ಅದೇ ರೀತಿ ಆ ವ್ಯಕ್ತಿಗೂ ಕೂಡ ನೆನಪು ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ನಾನು ಮತ್ತೊಂದು ಕಾರ್ಡ್ ನೋಡ್ತಾ ಇದ್ದೀನಿ. ಇಲ್ಲಿ ಸ್ಪೈಯಿಂಗ್, ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಅಬೌಟ್ ಯು. ಅವ್ರು ದೂರ ಹೋಗಿರ್ಬೋದು ನಿಮ್ಮಿಂದ, ಅವ್ರು ಬೇಡ ಅಂದಿರ್ಬೋದು, ಅದು ನಾನು ಹೇಳಿದ್ನಲ್ಲ ಯೂನಿವರ್ಸ್ ಕನೆಕ್ಟ್ ಮಾಡಿರೋದಕ್ಕೆ. ಬಟ್ ಇಲ್ಲಿ ಸ್ಪೈಯಿಂಗ್ ಮಾಡ್ತಿದ್ದಾರೆ. ಅಂದರೆ ನೀವು ಆನ್ಲೈನಲ್ಲಿ ಇರ್ತೀರಾ, ಆಫ್ಲೈನಲ್ಲಿ ಇರ್ತೀರಾ, ಅಥವಾ ನಿಮ್ಮ ಲೈಫಿಗೆ ಯಾರಾದರೂ ಬಂದುಬಿಟ್ರಾ, ನನ್ನನ್ನು ಮರ್ತು ಬಿಟ್ರಾ, ಅವರು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರಬಹುದು, ಯಾರೇ ಇರಬಹುದು, ಓಕೆನಾ. ನಿಮ್ಮ ಬಗ್ಗೆ ಕಲೆ ಹಾಕ್ತಾ ಇರ್ತಾರೆ, ನಿಮಗೆ ಗೊತ್ತಿಲ್ದಂಗೆ ಬೇರೆಯವ್ರ ಹತ್ರ ಇನ್ಫಾರ್ಮೇಷನ್ಸ್ಗಳನ್ನು ತಗೊಳ್ಳುವಂಥದ್ದು, ನಿಮಗೆ ಗೊತ್ತಿಲ್ದಂಗೆ ನಿಮ್ಮನ್ನು ನೋಡ್ತಾ ಇರಬಹುದು, ನಿಮ್ಮ ಪ್ರೊಫೈಲ್ಸ್ಗಳನ್ನು ನೋಡ್ತಾ ಇರಬಹುದು, ಅಥವಾ ನಿಮ್ಮ ಅಪ್ಡೇಟ್ಗಳನ್ನು ಬೇರೆಯವ್ರ ಹತ್ರ ತಿಳ್ಕೊಳ್ತಾ ಇರಬಹುದು. ಎಸ್, ಈಗಲೂ ಕೂಡ ಆ ವ್ಯಕ್ತಿ ಅದು ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ನಿಮ್ಮನ್ನ ಮರೆಯೋದಕ್ಕಾಗ್ತಾ ಇಲ್ಲ. ಬಟ್ ಆದರೆ ಜವಾಬ್ದಾರಿಗಳು ಆ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.